ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನೋಡಿ, ನಾನು ಊರಿಗೆ ಹೋಗಿದ್ದೆ. ಉತ್ತರ ಕರ್ನಾಟಕ ನಮ್ಮೂರು. ಊರಿಗೆ ಹೋದಾಗ ನಮ್ಮವ್ವ ನನಗೆ ಜೋಳದ ರೊಟ್ಟಿಯಲ್ಲಿ ಮುಟುಕಿ ಮಾಡಿಕೊಟ್ರು. ತುಂಬ ರುಚಿಯಾಗಿತ್ತು. ಆ್ಯಂಡ್ ಈಗಿನ ಗ್ಯಾಸ್ ಅಭಾವ ಎಷ್ಟೆಲ್ಲ ಇದೆ ಅಂತ ಎಲ್ರಿಗೂ ಗೊತ್ತು. ಬಟ್ ನೋಡಿ, ನಮ್ಮ ಊರ ಸೈಡು ಯಾವ ಗ್ಯಾಸ್ ಏನೇ ಆದರೂ ಸಹಿತ ಯಾವುದೂ ತೊಂದರೆ ಆಗಲ್ಲ. ಯಾಕಂದರೆ ನಾವು ಈಗಲೂ ಆಲ್ಮೋಸ್ಟ್ ಒಲೆನ ಯೂಸ್ ಮಾಡ್ತೀವಿ. ರೊಟ್ಟಿ ಎಲ್ಲ ಮಾಡೋಕ್ಕೆ ನಮಗೆ ಗ್ಯಾಸ್ ಮೇಲೆ ಅಷ್ಟು ಪುರೋಟ ಆಗಲ್ಲ. ಹಾಗಾಗಿ ಈ ರೀತಿ ಒಲೆನೇ ನಾವು ಯೂಸ್ ಮಾಡ್ತೀವಿ ರೊಟ್ಟಿಗೆ ಎಲ್ಲ. ಸೊ ನಮ್ಮವ್ವ ನನಗೆ ಮುಟುಕಿ ಮಾಡಿಕೊಟ್ರು. ಅದರಲ್ಲಿ ಉಪ್ಪು, ಖಾರ, ಮಸಾಲ ಹಾಕಿ ಅದಕ್ಕೆ ತುಪ್ಪ ಹಾಕಿ ಅದನ್ನು ಈ ರೀತಿಯಾಗಿ ಬೇಯಿಸಿ ಹೆಂಚ ಮೇಲೆ ಮಾಡಿಕೊಟ್ರು. ತುಂಬ ರುಚಿಯಾಗಿತ್ತು. ಆ್ಯಂಡ್ ಒಂದು ಮಾತು ಹೇಳ್ತೀನಿ ಫ್ರೆಂಡ್ಸ್ ಎಲ್ರಿಗೂ, ಆದಷ್ಟು ನಿಮ್ಮ ಫ್ಯಾಮ್ಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ. ಟೈಮ್ ಸಿಕ್ಕಾಗೆಲ್ಲ ಊರಿಗೆ ಹೋಗಿ ಬನ್ನಿ. ಯಾಕಂದರೆ ನಂತರ ಎಷ್ಟೋ ಜನ ಊರು ಬಿಟ್ಟು ಬಂದು ಬೆಂಗಳೂರಲ್ಲಿ ಇದ್ಕೊಂಡು ಕೆಲಸ ಮಾಡಿಕೊಂಡು ಜಿಯಲ್ಲಿ ಇರ್ತೀರ. ಕೆಲವೊಬ್ಬರು ಮನೆ ಮಾಡ್ಕೊಂಡು ಇರ್ಬೋದು. ಬಟ್ ನೋಡಿ, ನಮ್ಮ ತಾಯಿ ಮಾಡಿಕೊಟ್ಟಂಥ ಕೈ ರುಚಿ ಇರುತ್ತಲ್ಲ, ನಿಜಕ್ಕೂ ಸಹಿತ ನಾವೆಂಥ 7 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳಲ್ಲಿ ಊಟ ಮಾಡಿದ್ರೂ ಆ ರುಚಿ ನಮಗೆ ಸಿಗಲ್ಲ. ಆ ಟೇಸ್ಟ್ನ ನಿಜಕ್ಕೂ ತುಂಬ ಮಿಸ್ ಮಾಡ್ಕೊಳ್ತೀವಿ. ನಾನಂತೂ ತುಂಬ ಮಿಸ್ ಮಾಡ್ಕೊಳ್ತೀನಿ ನಮ್ಮ ಮನೆ ಊಟನ. ಒಂದು ಉಪ್ಪು, ಒಂದು ಖಾರದಿಂದ ಹಿಡ್ಕೊಂಡು ಅದೇನೋ ರುಚಿನೇ ಡಿಫ್ರೆಂಟ್ ಆಗಿರುತ್ತೆ ಮನೆಯಲ್ಲಿ ಊಟ. ಬಟ್ ಅದನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ. ಕೆಲವೊಂದು ಸತಿ ನೆನಪಾದರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬಂದುಬಿಟ್ಟಿರುತ್ತೆ. ಏನಪ್ಪ, ಫ್ಯಾಮ್ಲಿ ಎಲ್ಲ ಬಿಟ್ಟು ಬಂದು ಇಷ್ಟು ದೂರ ಬಂದು ಇಲ್ಲಿ ಕೆಲಸ ಮಾಡಬೇಕಾ ನಾವು ಅನ್ನೋ ಥರ. ಬಟ್ ಲೈಫಲ್ಲಿ ಕೆಲವೊಂದು ಕಮಿಟ್ಮೆಂಟ್ಸ್, ಕೆಲಸ ಮಾಡಲೇಬೇಕಾದಂಥ ಅನಿವಾರ್ಯತೆಯಿಂದ ಕೆಲಸ ಮಾಡ್ತಾ ಇರ್ತೀವಿ. ಬಟ್ ಆದಷ್ಟು ಟೈಮ್ ಸಿಕ್ಕಾಗೆಲ್ಲ ಊರಿಗೆ ಹೋಗಿ ಅಮ್ಮ ಕೈಯಲ್ಲಿ, ನಿಮ್ಮ ತಾಯಿ ಕೈಯಲ್ಲಿ ಅಡುಗೆ ಮಾಡಿಸ್ಕೊಂಡು ತಿನ್ನಿ. ಈ ಮೂಮೆಂಟ್ಸ್ ಎಲ್ಲ ನಮಗೆ ನಾವು ಬಯಸ್ದಾಗೆಲ್ಲ ಸಿಗಲ್ಲ. ಸಿಕ್ಕಾಗ ನಾವು ಅದನ್ನು ಎಂಜಾಯ್ ಮಾಡಬೇಕು. ಆ್ಯಂಡ್ ಆ ಅನುಭವ ಇದೆಯಲ್ಲ, ನಿಜಕ್ಕೂ ಆ ಅನುಭವ ನಾವು ಎಷ್ಟೇ ಕೋಟಿ ಕೊಟ್ಟರೂ ಆ ಖುಷಿಯ ಅನುಭವ ನಮಗೆ ಸಿಗಲ್ಲ. ಹಾಗಾಗಿ ಆದಷ್ಟು ಟೈಮ್ ಸಿಕ್ಕಾಗೆಲ್ಲ ಊರಿಗೆ ಹೋಗಿ ಎಲ್ಲರ ಜೊತೆ ಬೆರೀರಿ, ಫ್ಯಾಮ್ಲಿ ಜೊತೆ ಬೆರೀರಿ. ಬೆಂಗಳೂರಲ್ಲಿ ಎಲ್ಲ ಕಷ್ಟನೂ ನಮಗೆ ನಮ್ಮ ಫ್ಯಾಮ್ಲಿ ಮುಂದೆ ಹೇಳ್ಕೊಳ್ಳೋಕ್ಕಾಗಿರಲ್ಲ. ಒಂದು ಊಟದ ವಿಷಯದಿಂದ ಚಿಕ್ಕ ಚಿಕ್ಕ ಪುಟ್ಟ ವಿಷಯಗಳು ಸಹಿತ. ಯಾಕಂದರೆ ನಾವು ಏನಾದರೂ ಕಷ್ಟ ಹೇಳಿಬಿಟ್ವಿ ಅಂದರೆ ನಮ್ಮ ಅಪ್ಪ ಅಮ್ಮ, ನಮ್ಮ ತಾಯಿ, ನಮ್ಮ ಫ್ಯಾಮ್ಲಿಯಲ್ಲಿ ಎಲ್ಲರೂ ಚಿಂತೆ ಮಾಡಿಬಿಡ್ತಾರೆ. ಚಿಂತೆ ಮಾಡ್ಕೊಂಡು ಕೂತ್ಕೋತಾರೆ. ಅವ್ರಿಗೆ ಗೊತ್ತಾಗಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಅನ್ನುವಂಥ ಇದರಿಂದ ನಾವೆಲ್ಲನೂ ಕಷ್ಟನೂ ಹೇಳೋಕ್ಕೆ ಹೋಗಲ್ಲ. ಊಟ ಮಾಡಿದೆ ಅಂದರೆ ಹಾಂ ಅಮ್ಮ ಮಾಡಿದೆ ಅಂತಲೇ ಹೇಳ್ತೀವಿ. ಬಟ್ ನಮಗೆ ಅಲ್ಲಿ ಊಟ ಸೇರಿರಲ್ಲ, ಅದು ನಮ್ಗೆ ಗೊತ್ತು. ಬಟ್ ಅದನ್ನು ಮನೇಲಿ ನಾವು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಯಾಕಂದರೆ ಅವರಲ್ಲಿ ಚಿಂತೆ ಮಾಡ್ಕೊಂಡು ಕೂತ್ಕೋತಾರಂತ. ಹಾಗಾಗಿ ಆದಷ್ಟು ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನಿಮ್ಮ ಅಪ್ಪ ಅಮ್ಮನ್ನ ಪ್ರೀತಿಸಿ, ಗೌರವಿಸಿ. ಮಕ್ಕಳು ಏನೋ ಒಂದು ಎಲ್ಲೋ ಹೋಗಿ ಯಾವುದೋ ಒಂದು ಗೊತ್ತಿಲ್ಲ ದೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮನ್ನು ಬಿಟ್ಟಿರೋಕೆ ಅವ್ರಿಗೂ ತುಂಬ ಕಷ್ಟ ಆಗ್ತಾ ಇರುತ್ತೆ. ಬಟ್ ಕೆಲವೊಂದು ಅನಿವಾರ್ಯತೆಯಿಂದಾಗಿ ಅವರು ಸುಮ್ಮನೆ ಇರ್ತಾರೆ. ನಮ್ಮ ಇಷ್ಟ, ಅವಳಿಗೇನೋ ಇಷ್ಟ ಬಿಡು, ಹೋಗಿದ್ದಾಳೆ, ಕೆಲಸ ಮಾಡ್ತಾ ಇದ್ದಾಳೆ, ಅವಳು ಚೆನ್ನಾಗಿರಲಿ ಅನ್ನೋದು ಎಲ್ಲ ತಂದೆ ತಾಯಂದಿರು ಆಸೆ ಆಗಿರುತ್ತೆ. ನಮ್ಮ ಖುಷಿನೇ ಅವ್ರ ಖುಷಿ ಆಗಿರುತ್ತೆ. ಹಾಗಾಗಿ ಏನೂ ಹೇಳೋಕ್ಕೋಗಲ್ಲ. ಲವ್ ಯು ಅಮ್ಮ, ಲವ್ ಯು ಸೋ